ಫನ್ ವರ್ಲ್ಡ್ನಲ್ಲಿ ಇಷ್ಟು ಫನ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾಟರ್ಫಾಲ್ ಸೆಕ್ಷನ್ ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ, ಅಷ್ಟು ಫೋರ್ಸ್ಫುಲ್ ಆಗಿತ್ತು, ನೋಡೋಕ್ಕೂ ಆಗಿಲ್ಲ ಅಲ್ಲಿ. ಆಮೇಲೆ ರೈನ್ ಡ್ಯಾನ್ಸ್ ಏರಿಯಾ ಹತ್ರ ಬಂದ್ವಿ. ಫುಲ್ ಎನರ್ಜಿ ಇತ್ತು, ಫುಲ್ ವೈಬ್ಸ್ ಇತ್ತು. ಆದರೆ ನಾವು ಹೋಗಿದ ತಕ್ಷಣ ಸಾಂಗ್ಸ್ ಚೇಂಜ್ ಮಾಡ್ಬಿಟ್ಟ. ಅದು ಮ್ಯೂಸಿಕ್ಕು, ವಾಟರು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ. ತುಂಬ ಸೂಪರಾಗಿತ್ತು. ನೀವು ಹಂಗೆ ಪಾರ್ಕ್ನ ಒಂದು ವ್ಯೂ ನೋಡಿ. ರೈನ್ ಡ್ಯಾನ್ಸ್ ಆದಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂದ್ಬಿಟ್ಟು ಲೇಸಿಗಿರಿಯವ್ರಿಗೆ ಇಳಿದ್ವಿ. ಜಸ್ಟ್ ಹಂಗೆ ವಾಕ್ ಮಾಡ್ತಾ ಚಿಲ್ ಮಾಡ್ತಾ ಫ್ಯಾಮಿಲಿ ಜೊತೆ. ಇದು ಚೆನ್ನಾಗಿತ್ತು. ಮೇಲೆ ಬಿಸಿಲು, ಕೆಳಗಡೆ ಆರಾಮ್ ನೀರಲ್ಲಿ ತಣ್ಣಗಿತ್ತಪ್ಪ, ಮಸ್ತಾಗಿ. ನೆಕ್ಸ್ಟು ವೇವ್ ಪೂಲ್ ಹತ್ರ ಹೋದ್ವಿ. ವೇವ್ಸ್ ಇರುತ್ತೆ ಅಂದ್ಬಿಟ್ಟು, ಆದರೆ ನಾವು ಹೋಗಿರುವಾಗ ವೇವ್ಸ್ ಹಾಕಿರಲಿಲ್ಲ ಅವರು. ಆದರೂ ಸ್ವಲ್ಪ ತಂಗೆ ಕೂತ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು ನೆಕ್ಸ್ಟು ಡ್ರೈ ರೈಡ್ಸ್ಗೆ ರೆಡಿ ಆದ್ರಿ. ಎಲ್ಲ ನೀರಲ್ಲಿ ಆಟ ಆಡ್ಬಿಟ್ಟು ಫಸ್ಟ್ ಹೋಗಿದ್ದು ಒಂದು ಸ್ಮಾಲ್ ರೋಲರ್ ಕೋಸ್ಟರ್ ಅಂದ್ಕೊಂಡು. ಅದು ಚಿಕ್ಕದಾಗಿತ್ತು, ಅದು ಥ್ರಿಲ್ಲಾಗಿತ್ತು, ಸಾಕಾಗಿತ್ತು. ಯಾರು ಅಂದ್ಕೊಂಡ್ರೆ ರೋಲರ್ ಕೋಸ್ಟರ್ ಹೋಗಿ ಅಂದ್ಕೋಬೇಕು, ಆದರೆ ರೋಲರ್ ಕೋಸ್ಟರ್ ನೆಕ್ಸ್ಟು ಆಮೇಲೆ ಒಂದು ಡಿಫ್ರೆಂಟ್ ರೈಡ್, ಹಾರ್ಸ್ ರೈಡ್ ಮೇಲೆ ಹೋಗ್ಬಿಟ್ಟು ಬಂತು. ಇವಾಗ ಒಂದೊಂದ್ಸತಿ ನಮ್ಮ ಹೊರಗಡೆ ಇರೋ ಚೈಲ್ಡಿಶ್ ಆಚೆ ಬರಬೇಕು. ನೆಕ್ಸ್ಟ್ ನಾವು ಒಂದು UFO ರೈಡು. ಇದು ತುಂಬ ಕ್ರೇಜಿ ಇತ್ತು. ಏನಂದರೆ ತಿರುಗ್ತಾ ಫುಲ್ ಸ್ಪಿನ್ನು ಎಲ್ಲ. ಆಮೇಲೆ ಒಂದು ಸ್ವಲ್ಪ ಟಯರ್ಡಾಗಿ ಫುಲ್ ಎಂಜಾಯ್ ಮಾಡಿದ್ವಿ. ಅಕ್ವೇರಿಯಮ್ ಇತ್ತು ಆ್ಯಕ್ಚುಲಿ, ಅದು ಓಪನ್ ಇದ್ದಿಲ್ಲ ನಾವು ಹೋಗೋವಾಗ. ಮೂಮೆಂಟ್ಸ್ ಅಂದರೂ ಚೆನ್ನಾಗಿತ್ತು, ಮಸ್ತು. ನೀವು ಎಂಜಾಯ್ ಮಾಡಿ ಫನ್ ವರ್ಲ್ಡ್ಗೆ ಹೋಗಿ ಈ ಸಮ್ಮರಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.